ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ನಾವು ಜನವರಿ ತಿಂಗಳಲ್ಲಿ ಮಾಡಿದಂಥ ಈ ಹೋರಾಟ ಇದೆಯಲ್ಲ, ಅನಿರ್ದಿಷ್ಟ ಅಹೋರಾತ್ರಿ ಧರಣಿಯನ್ನು ಅಲ್ಲೂ ಕೂಡ ಹಮ್ಮಿಕೊಂಡಿದ್ವಿ. ಆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಭರವಸೆ ಇದೆಯಲ್ಲ, 8 ತಿಂಗಳಾದರೂ ಕೂಡ ಈಡೇರಿಲ್ಲ. ಅವರಿಗೆ ಬಡ ಹೆಣ್ಣು ಮಕ್ಕಳ ಕಣ್ಣೀರು ಗೊತ್ತಾಗ್ತಿಲ್ಲ. ಈ ವಿಷಯದಲ್ಲಿ ನಾವು ಇವತ್ತು ಏನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ನಾವು ಎಲ್ಲ ಜಿಲ್ಲೆಯಾದಂಥ ಕರ್ನಾಟಕದಲ್ಲಿ ಇವತ್ತು ಕೂಡ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿರೋ ಉದ್ದೇಶ, ಇವತ್ತು ಕೂಡ ನಾವು ಅನಿರ್ದಿಷ್ಟ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, 10,000ವನ್ನು ನಿಗದಿ ಮಾಡ್ತೀವಿ, ನಾವು ಕೊಟ್ಟಂಥ ಭರವಸೆ ಸುಳ್ಳಾಗಲ್ಲ, ನೀವು ವಾಪಸ್ಸು ಹೋರಾಟವನ್ನು ತಗೊಳ್ಳಿ ಅಂತ ಕೇಳಿದ್ರು. ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ವಾಪಸ್ ಬಂದಿದ್ವಿ. ಅವತ್ತಿಂದ ಇವತ್ತಿನವರೆಗೂ ಕೂಡ ನಮ್ಮ ಯತೆ ಕಣ್ಣೀರಿನ ಕಥೆಯಾಗಿದೆ ನಮ್ಮ ಜೀವನ. ಅವರಿಗೆ ಗೊತ್ತಿದೆ, ನಾವು ಇಂದಿನಿಂದ ಜೀವನವನ್ನು ಸಮಾಜಕ್ಕೋಸ್ಕರ ಮುಡ್ಪಿಟ್ಕೊಂಡು ಬಂದಿದ್ವಿ. ಆರೋಗ್ಯ ಸೇವೆಗಳನ್ನು ಕೊಡ್ತಾ ನಾವು ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ. ಆರೋಗ್ಯ ಸೇವೆಯನ್ನು ಕೊಡ್ತಾ ಇರುವಾಗ ಆದರೆ ತಾಯಿ ಮರಣ ಶಿಶು ಮರಣ ಕಡಿಮೆ ಆಯಿತು. ಕೊರೋನಾ ಮತ್ತು ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡಿ ಜನಗಳಿಗೆ ಸೇವೆಯನ್ನು ಕೊಡಿಸಿದ್ವಿ. ಅದು ಯಾವುದೂ ಕೂಡ ಈಡೇರಿಲ್ಲ, ಅವರ ಕಣ್ಣಿಗೂ ಕೂಡ ಅರ್ಥ ಆಗಿಲ್ಲ. ಹಾಗಾಗಿ ನಾನು ಏನಂತ ಕೇಳ್ಕೊಳ್ತಿದ್ದೀವಿ, ಅವರು ಇವತ್ತಿನ ಹೋರಾಟ ನಾವು ಮಾಡಿರೋವಂಥದ್ದು ಬೇಡಿಕೆಗಳನ್ನು ಒಂದೂ ಕೂಡ ಈಡೇರಿಲ್ಲ ಅಂದರೆ ನಾವು ಇನ್ನೂ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಅಂತಲೇ ಇವತ್ತು ಜಿಲ್ಲೆಯಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಬೇಕು, ನಮಗೆ ಕೊಟ್ಟಂಥ ಮಾತುಗಳು ಭರವಸೆಗಳು ಆಶಾದವ್ರನ್ನ ಏಕಾಏಕಿ ಅವೈಜ್ಞಾನಿಕವಾದ ಮೌಲ್ಯಮಾಪನವನ್ನು ಕೊಡುವಂಥದ್ದು, ಜನಸಂಖ್ಯೆಯನ್ನು ಹೆಚ್ಚಿಸಿಬಿಟ್ಟು ತರ್ಕಬದ್ಧ ಮಾಡಿ ಆಶಾ ಕಾರ್ಯಕರ್ತೆಯರನ್ನು ಕೈ ಬಿಡೋ ಅಂಥದ್ದು, ಇದು ಯಾವ ರೀತಿ ಅಂತ ನ್ಯಾಯ ಅಂತ ಹೇಳಿ ಕೇಳಲಿಕ್ಕೆ ಹೊರಟಿದ್ದೀವಿ. ಅದು ಹಾಗೆ ನಮ್ಮ 10 ಜನರಿಗೆ 20 ಜನರಿಗೆ ಆಶಾ ಕಾರ್ಯಕರ್ತೆಯರನ್ನು ಮೇನ್ ಸೂಪರ್ವೈಸರ್ ಆಗಿ ತಗೊಂಡಿದ್ರು, ಅವ್ರನ್ನ ಏಕಾಏಕಿ ಕೈ ಬಿಟ್ಟರು. ಮತ್ತು ಈಗ ಆರೋಗ್ಯಕ್ಕೆ ತುತ್ತಾಗ್ತಿದ್ದೀವಿ, ಅವ್ರಿಗೆ ಸೇವಾ ಭದ್ರತೆಗಳಿಲ್ಲ. ಇಷ್ಟು ದಿನದವರೆಗೂ ಅನಾರೋಗ್ಯಕ್ಕೆ ತುತ್ತಾದರೂ ಒಂದು ESI PFಗಳಿಲ್ಲ. ಅವರಿಗೆ ಯಾವ ರೀತಿ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ? ಇವತ್ತು ಒಂದು ದಿನ ಹೋರಾಟಕ್ಕೆ ಬಂದರೆ ಯಾಕೆ ಹೋಗಿದ್ದೀರಾ ಅಂತ ಇಲಾಖೆ ಪ್ರಶ್ನೆ ಮಾಡ್ತಾ ಇದೆ, ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ, ಇಲಾಖೆ ಅಧಿಕಾರಿಗಳು ಬಂದು ಅಡೆತಡೆ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯ ನ್ಯಾಯ ಆಗ್ತಾ ಇದೆ ಅಂತ ಇಲ್ಲಿ ಜನಸಾಮಾನ್ಯರಿಗೆ ಬದುಕಲಿಕ್ಕೆ ಅವಕಾಶಗಳೇ ಇಲ್ಲ ಅನ್ನಂಗಾಗಿದೆ. ಇದು ದುಡಿಯುವ ಶ್ರಮಿಕ ವರ್ಗ, ಇದಕ್ಕೆ ಸಪೋರ್ಟ್ ಮಾಡುವಂಥ ಜನಪ್ರತಿನಿಧಿಗಳಾಗಲಿ ಸರ್ಕಾರಗಳಾಗಲಿ ಒಂದು ಕೂಡ ಕಣ್ಣೆತ್ತಿ ನೋಡ್ತಾ ಇಲ್ಲ ಅಂದರೆ ನಮ್ಮ ಹಳ್ಳಿಗಳು ಸಮಾಜಕ್ಕೆ ಸಿಗುವಂಥ ಸೇವೆಗಳು ಹೇಗೆ ಸಿಗ್ತವೆ ಅಂತ ಪ್ರಶ್ನೆ ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಹೀಗೆ ಇವತ್ತು ನಾವು ಆರೋಗ್ಯ ತುತ್ತಾಗಿ ಅಥವಾ ಅನಾರೋಗ್ಯದಿಂದ 60 ವರ್ಷ ಆಗಿ ನಾವು ಮನೆಗೆ ಹೋದಂಥ ಸಮಯದಲ್ಲಿ ವೆಸ್ಟ್ ಬೆಂಗಾಳಲ್ಲಿ 3 ರಿಂದ 5 ಲಕ್ಷ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಆದೇಶ ಆಗಬೇಕಾಗಿದೆ. ಏನು ಕೈ ಬಿಟ್ಟಿರೋಂಥ ಆಶಾಗಳನ್ನು ಮತ್ತೆ ಮರು ನೇಮಕ ಮಾಡ್ಕೋಬೇಕಾಗಿದೆ. ಇವೆಲ್ಲವೂ ಕೂಡ ಒತ್ತಡಗಳ ಮೇಲೆ ನಾವು ಇವತ್ತು ಧರಣಿಯನ್ನು ನಂಬ್ಕೊಂಡಿದ್ದೀವಿ. ದಯಮಾಡಿ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರಿತು ಇದನ್ನು ಕೂಡಲೇ ಆದೇಶ ಮಾಡಬೇಕು. 10,000 ಏನು ಕೊಡ್ತೀನಿ ಅಂತ ಆದೇಶ ಮಾಡಿದ್ರು ಕೇಂದ್ರ ರಾಜ್ಯ ಸರ್ಕಾರಗಳು, ಅದು ತಕ್ಷಣದಲ್ಲೇ ಆದೇಶ ಮಾಡಲಿ ಅಂತ ಹೇಳಿ ಮತ್ತೊಂದು ವಿನಂತಿ ಅವ್ರ ಹತ್ರ. ಈಗ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಏನು ಅಮೌಂಟು ಅದನ್ನು ನಮ್ಮ ಗೌರವಧನವನ್ನು ಇವ್ರ ಜೊತೆಯಲ್ಲಿ ಏನು ಪ್ರೋತ್ಸಾಹಧನ ಸೇರಿಸಿ ಈ ತಿಂಗಳು ಏಪ್ರಿಲಿಂದನೇ ಜಾರಿ ಆಗುತ್ತೆ. ಈಗ ಬಂದಿರುವಂಥ ಆದೇಶವನ್ನು ಕೂಡಲೇ ಆದೇಶ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತ ನಾವು ಹೋರಾಟವನ್ನು ಇನ್ನೂ 2 ದಿನಗಳ ಕಾಲ ಮುಂದುವರಿಸ್ತಾ ಇದ್ದೀವಿ. ಇದು ಎಲ್ಲರಿಗೂ ಕೂಡ ಅವರ ಮನ ಮುಟ್ಟುವಂತೆ ನೀವು ಪ್ರಸಾರ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ. ಎಲ್ಲ ಪತ್ರಿಕಾ ಮಾಧ್ಯಮ ಕೂಡ ನಮಸ್ಕಾರಗಳು. ಸಂಯುಕ್ತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಸರ್, ನಮ್ಮ ಬೇಡಿಕೆಗಳಂದರೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಜನವರಿ ತಿಂಗಳಲ್ಲಿ ಗೌರವಧನ ಮತ್ತು ಪ್ರೋತ್ಸಾಹಧನ ಸೇರಿ ಭಾಗ್ಯಶ 10,000 ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೂಡಲೇ ಆದೇಶ ಮಾಡಬೇಕು ಅಂತ ಮೊದಲನೇ ಬೇಡಿಕೆ. ಆಶಾ ಎರಡನೇ ಬೇಡಿಕೆ, ಈ ಆಶಾ ಕಾರ್ಯಕರ್ತರಿಗೆ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಒಂದು ಎರಡನೇ ಕೋರಿಕೆ ಆಗಿರುತ್ತೆ. ಮತ್ತು ನಮಗೆ ಆಶಾ ಸುಗಮಕಾರರನ್ನು ನಾವು ಕೆಲಸಕ್ಕೆ ಈಗ ಅವ್ರನ್ನ ಬಿಟ್ಟಿದ್ದಾರೆ, ಅವ್ರನ್ನೂ ಕೂಡ ಸರಿಯಾದ ವೇತನ ಕೊಟ್ಟು ಅವ್ರಿಗೆ ಮತ್ತೆ ಪುನಃ ಕೆಲಸ ತಗೋಬೇಕು ಅನ್ನೋ 3ನೇ ಬೇಡಿಕೆ ಆಗಿರುತ್ತದೆ. ಮತ್ತು ನಮಗೇನು ತರ್ಕಬದ್ಧವಾದ ಕೆಲಸವನ್ನು ನಮಗೆ ಆಶಾ ಕಾರ್ಯಕರ್ತರಿಗೆ ಜನಸಂಖ್ಯೆ ಹೆಚ್ಚಿಸಿ ಆಶಾ ಕಾರ್ಯಕರ್ತರು ಕೈ ಬಿಡುವ ಒಂದು ಸರ್ಕಾರ ಸಂಚು ಮಾಡ್ತಿದೆ, ಅದನ್ನು ಕೂಡ ಕೈ ಬಿಡಬೇಕು. ಮೌಲ್ಯಮಾಪನವನ್ನು ಮಾಡಿ ನಮ್ಮ ಆಶಾ ಕಾರ್ಯಕರ್ತರಿಗೆ
ಶೋಷಣೆ ಮಾಡ್ತಿದೆ, ಅದು ಕೂಡ ಕೈ ಬಿಡಬೇಕು. ಮತ್ತು ನಮಗೆ ಆಶಾ ಕಾರ್ಯಕರ್ತರಿಗೆ ಸರಿಯಾಗಿ ESI PF ಕೂಡ ವೇತನವನ್ನು ಅವ್ರಿಗೆ ಜಾರಿಗೊಳಿಸಬೇಕು ಅನ್ನೋದಾಗಿದೆ. ಮತ್ತು ಆಶಾ ಕಾರ್ಯಕರ್ತರು 60 ವರ್ಷದ ನಂತರ ಅವ್ರನ್ನ ಏನು ರಿಟೈರ್ಮೆಂಟನ್ನು ಕೊಡ್ತಾ ಇದೆಯೋ ಅವರಿಗೆ ಪಶ್ಚಿಮ ಬಂಗಾಳದಲ್ಲಿ ಕೊಡುವಂಥ 3 ರಿಂದ 5 ಲಕ್ಷ ಇಡಿಗಂಟನ್ನು ಕೊಡ್ತದೆ. ಅದೇ ರೀತಿ ನಮಗೂ ಕೂಡ ಆ ಸರ್ಕಾರ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆಗಳಾಗಿದೆ ಸರ್. ಈ ಸರ್ಕಾರ ಇಷ್ಟೊಂದು ಧೋರಣೆ ನಮಗೆ ಕೊಡ್ತಾ ಇದೆ. ನಮಗೆ ಏನು ಜನವರಿಯಲ್ಲಿ ನಾವು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದಾಗ ನಮಗೆ 10,000 ಕೊಡ್ತೇವೆ ಅಂತ ಹೇಳಿ ಸರ್ಕಾರ ಹೇಳಿದೆ. ಆ ಹಣವನ್ನು ಇವತ್ತಿಗೂ ಸರ್ 8 ತಿಂಗಳಾಯಿತು ನಮಗೆ ಹಣ ಬಿಡುಗಡೆ ಆಗಲಿಲ್ಲ. ಜೊತೆಗೆ ಬಜೆಟಲ್ಲೂ ಕೂಡ 1,000 ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದರು ಅವರೇ, ಅದನ್ನು ಕೂಡ ಇವತ್ತಿನವರೆಗೂ ಬಿಡುಗಡೆ ಆಗಿಲ್ಲ. ಜೊತೆಗೆ ನಮಗೆ 2 ತಿಂಗಳು ಸಂಬಳ ಆಗಿಲ್ಲ ಸರ್ ಇನ್ನೂವರೆಗೂ. ಇಂಥ ಒಂದು ಇದ್ದು ನಾವು ಇವತ್ತು ಬೀದಿಗೆ ಇಳಿಯೋಂಥ ಕೆಲಸ ಈ ಸರ್ಕಾರ ಮಾಡಿದೆ. ಅದು ನಮಗೆ ದುಃಖಕರ ಅಂತ ವಿಷಯ. ಇದು ಈ ಥರ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಸರ್. ಇವತ್ತು ತಕ್ಷಣವೇ ಈ ಹಣವನ್ನು ನಮಗೆ ತಕ್ಷಣ ಬಿಡುಗಡೆ ಮಾಡಬೇಕು. ಬಿಡಲಿಲ್ಲ ಅಂದರೆ ಇದು ದೊಡ್ಡ ಮಟ್ಟದಲ್ಲಿ ನಾವು ಇನ್ನೂ ಹೋರಾಟ ಮಾಡ್ತೇವೆ ಸರ್. ಇವತ್ತು ನಮ್ಮ ಜೀವಕ್ಕೆ ಲೆಕ್ಕ ಇಲ್ದಂಗೆ ನಾವು ಕೆಲಸ ಮಾಡಿದ್ದೀವಿ ಕೋವಿಡ್ ಟೈಮಲ್ಲಿ. ಇಡೀ ದೇಶ ಕೊಂಡಾಡ್ತಾ ಇದೆ ಸರ್. ಆದರೆ ಅದಕ್ಕೆ ತಕ್ಕ ಪ್ರತಿಫಲ ನಾವು ಇವತ್ತು ತಗೊಳ್ತಾ ಇಲ್ಲ. ಇವತ್ತು 2 ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ ಅಂದರೆ ಒಬ್ಬರು ಹೆಣ್ಣು ಮಕ್ಕಳು ಜೀವನ ಮಾಡೋದು ತುಂಬ ಕಷ್ಟ ಸರ್. ಎಷ್ಟೋ ಹೆಣ್ಣು ಮಕ್ಕಳಿಗೆ ಗಂಡ ಇಲ್ಲ, ಮನೆ ಸಂಸಾರ ಪೂರ್ತಿ ಅವರೇ ನಿವಾರಿಸ್ಬೇಕಂತ ಒಂದು ಪರಿಸ್ಥಿತಿ ಇದ್ದಾಗ ಇವರು 2 ತಿಂಗಳು ಹಣ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಅವರು ಜೀವನ ಮಾಡೋದು ಹೇಗೆ ಸರ್? ಅಂತ ಒಂದು ಕೆಲಸ ಮಾಡಿಕೊಂಡು ಇವತ್ತು ಬೀದಿಗೆ ಇಳಿದಿದ್ದೀವಿ ಸರ್. ನಾವು ಅವ್ರು ಕೊಟ್ಟಂಥ ಭರವಸೆನ ಅವರು ಉಳಿಸ್ಕೊಂಡಿಲ್ಲ ಅನ್ನೋದು ತುಂಬ ಬೇಜಾರಿದೆ. ಇವತ್ತೇ ಈ ಕ್ಷಣನೇ ನಮಗೆ ಹಣನ ಬಿಡುಗಡೆ ಮಾಡಬೇಕು. ಇಲ್ಲ ಅಂದರೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಸರ್. ಯಾವುದೇ ಚಳಿ ಮಳೆ ಗಾಳಿಯನ್ನು ಲೆಕ್ಕಿಸ್ದಂಗೆ ನಾವು ಹೋರಾಟ ಮಾಡ್ತೀವಿ. ಯಾಕೆ ಅಂದರೆ ಇವತ್ತು ನಮ್ಗೆ ಹೊಟ್ಟೆಗಿಲ್ದಂಗೆ ನಾವು ಡ್ಯೂಟಿ ಮಾಡ್ತಾಯಿದ್ದೀವಿ. ಪ್ರತಿಯೊಂದನ್ನು ರಿಪೋರ್ಟ್ ಮಾಡಿ ಅಂತಾರೆ. ಕೊಡೋದು 7,000 ಅಮೌಂಟನ್ನು ಸರ್. ಅದರಲ್ಲಿ ನಮಗೆ ಏನು ಅಂದರೆ ಆ ಬುಕ್ಸ್ ತಗೊಳ್ಳಿ, ಈ ರಿಪೋರ್ಟ್ ಇಡಿ, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂತ ಹೇಳ್ತಾರೆ ಸರ್. ಅದಷ್ಟು ತಗೊಂಡು ನಮಗೆ ಲಾಸ್ಟಿಗೆ ಉಳಿಯೋದು 2 ರಿಂದ 3,000 ಅಷ್ಟೇ ಸರ್ ತಿಂಗಳಲ್ಲಿ. ಆ 3,000 ಹಣನ ನಾವು ಜೀವನ ಹೇಗೆ ಮಾಡ್ಬೋದು, ಹೇಗೆ ಜೀವನ ಕಟ್ಕೊಳ್ಳೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಗೆ ಕೊಡುವುದು, ಬಾಡಿಗೆ ಮನೆಯವರು ಬಾಡಿಗೆ ಹೇಗೆ ಕಟ್ಕೊಳ್ಳೋದು. ಇವತ್ತು ದಿನ ಬೇಳೆಕಾಳುಗಳದ್ದು ರೇಟ್ ದಿನ ಏರ್ತಾ ಇದೆ. ಅದಕ್ಕೆ ಹೇಗೆ ನಾವು ದುಡ್ಡನ್ನು ಕಟ್ಕೊಳ್ಳೋದು? ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ದು ನಮ್ಗೆ ಇರೋ ಸಂಬಳದನ್ನು ನೆಟ್ಟಿಗೆ 2 ತಿಂಗಳು 3 ತಿಂಗಳು ಹಾಕಿಲ್ಲ ಅಂದರೆ ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಸರ್. ಇದು ಇವತ್ತು CM ಅವರು ಇವತ್ತೇ ನಿರ್ಧಾರ ಮಾಡಿ ನಮಗೇನು ಅವ್ರು ಮಾತು ಕೊಟ್ಟಿರೋದಾರೆ ಆ ಹಣನ ಇವತ್ತೇ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ. ಯಾವ ಜೀವ ಹೋದ್ರೂ ಲೆಕ್ಕಿಸ್ದಂಗೆ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮಸ್ಕಾರ. ಏನಂದರೆ ನಾವು ಹೋರಾಟ ಮಾಡೋದು ಯಾಕೆ ಅಂದರೆ ನಮಗೆ 10,000 ಅಮೌಂಟು ಕೊಡ್ತೀವಿ ಅಂತ ಹೇಳಿ ಏಪ್ರಿಲ್ ತಿಂಗಳಲ್ಲೇ ಹೇಳಿದ್ದಾರೆ. ಅದನ್ನು ಇನ್ನೂ ಕೊಟ್ಟಿಲ್ಲ. ನಾವು ತುಂಬ ಬಡ ಕುಟುಂಬದಿಂದ ಬಂದಂಥ ಹೆಣ್ಮಕ್ಳೇ ಇರೋದು. ಮತ್ತು ಎಲ್ಲ ಹಳ್ಳಿಲೂ 1,000 ಜನಸಂಖ್ಯೆಗೆ ಆಶಾಗಳು ಬೇಕು ಅಂತ ಅಂದಿದ್ದಾರೆ. ಕೋವಿಡ್ ಟೈಮಲ್ಲಿ 500-400 ಇರೋಂಥ ಜನಸಂಖ್ಯೆ ಇರೋಂಥ ಆಶಾಗಳು ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮಿಂದ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಕೋವಿಡ್ ಟೈಮಲ್ಲಿ ಒಂದೊಂದು ಜೀವ ಉಳಿದಿದೆ ಅಂದರೂ ತಪ್ಪಿಲ್ಲ. ಆದರೆ ಈಗ ಆಶಾಗಳನ್ನ 10,000ಕ್ಕಿಂತ ಕಮ್ಮಿ ಇರೋಂಥ ಆಶಾಗಳನ್ನ ತೆಗಿತೀವಿ ಅಂತ ಅಂತಿದ್ದಾರೆ. ಅವ್ರಿಗೆ ಬೇಕಾದಾಗ ನಮ್ಮ ಹತ್ರ ದುಡ್ಸ್ಕೊಂಡು ಈಗ ಈ ಮೂಮೆಂಟಲ್ಲಿ ಬೇಡ ಆಶಾಗಳು ಇಷ್ಟು ಜನ 500ಕ್ಕಿಂತ ಕಮ್ಮಿ ಇರೋರು 400ಕ್ಕಿಂತ ಕಮ್ಮಿ ಇರೋಂಥ ಆಶಾಗಳನ್ನ ತೆಗಿಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರನೇ ನಾವು ಈಗ ಎಷ್ಟು ಜನ ಆಶಾ ಇದ್ದಾರೆ ಅಷ್ಟು ಜನನೂ ಆಶಾಗಳ ಕೆಲಸ ತೆಗಿಬಾರ್ದು. ಯಾರನ್ನೂ ಅವ್ರನ್ನ ತೆಗಿತಾರೆ ಅಂದರೆ ನಾವು ಇನ್ನೂ ಅತಿ ದೊಡ್ಡ ಹೋರಾಟ ಮಾಡ್ತೀವಿ. ಮತ್ತು 1,000 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟು ಅಂಗನವಾಡಿಗೆ ಮತ್ತು ಬಿಸಿ ಅಡುಗೆಯವರಿಗೆ 1,000 ಮಾಡಿದ್ದಾರೆ. ಆಶಾಗಳಿಗೆ ವರ್ಕು ಜಾಸ್ತಿ ಇದೆ, ಕೆಲಸ ಜಾಸ್ತಿ ಇದೆ, ಆದರೆ 1,000 ಕೊಟ್ಟಿಲ್ಲ ಇನ್ನೂ. ಅದಕ್ಕೋಸ್ಕರನೇ ನಾವು ಇನ್ನೂ ಹೋರಾಟ ಕೊನೆ ತನಕನೂ ಮಾಡ್ತೀವಿ ಅಂತ ಹೇಳಿ ಇಷ್ಟೇ.